ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಬೀಟ್ರೂಟಿಂದ ಮಾಡೋವಂಥ ರೆಸಿಪಿ ಇದು. ಬೀಟ್ರೂಟು ಸುಮಾರು ಜನಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಇಷ್ಟಪಡೋರು ಇದ್ದಾರೆ, ಇಷ್ಟಪಡದಿರೋರು ಇದ್ದಾರೆ. ಇಷ್ಟಪಡದಿರೋರು ಇಷ್ಟಪಡೋ ಥರ ಮಾಡೋವಂಥ ರೆಸಿಪಿ ಇದು. ಓಕೆನಾ? ನಾನಿಲ್ಲಿ 3-4 ಬೀಟ್ರೂಟ್ನ ಕಟ್ ಮಾಡಿ ಕುಕ್ಕರಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿರೋದು. ನಂತರ ಇಲ್ಲಿ ನಾನು ಕಾಳುಮೆಣಸು ಒಂದು ಟೀ ಸ್ಪೂನಷ್ಟು ಕಾಳುಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, 1.5 ಟೀ ಸ್ಪೂನಷ್ಟು ಧನಿಯಾ ಕಾಳು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಮೀಡಿಯಮ್ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ನಂತರ ಇಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮತ್ತು 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇಲ್ಲಿ ನಾನು ಇಂಗು ಇಟ್ಕೊಂಡಿದ್ದೀನಿ. ಇಂಗು ಬದಲಾಗಿ ಬೆಳ್ಳುಳ್ಳಿ ಕೂಡ ಬಳಸ್ಬೋದು. ಬೆಳ್ಳುಳ್ಳಿ ಇಷ್ಟಪಡ್ತಿರೋರು ಇಂಗು ಹಾಕ್ಕೊಳ್ಳಿ. ಓಕೆ, ನಾನಿವತ್ತು ತೋರ್ಸಕ್ಕೆ ಹೋಗ್ತಿರೋದು ರಸಮ್. ಓಕೆ, ಮೊದಲಿಗೆ ಏನು ಮಾಡಬೇಕು, ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ನಾವು ಕಾಳುಮೆಣಸು, ಜೀರಿಗೆ ಮತ್ತು ಧನಿಯಾ ಕಾಳು ಇದೆಯಲ್ಲ, ಕೊತ್ತಂಬರಿ ಬೀಜ, ಅದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ, ಯಾಕೆಂದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಏನು ಇದು ಹುರಿಬೇಕಂತಿಲ್ಲ, ಇದನ್ನು ಮಾತ್ರ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ದು ಚೆನ್ನಾಗಿ ಹುರಿದಾಗಿದೆ. ನಂತರ ಬೇಗ ಹುರಿಯುತ್ತಿದ್ದು, ಹಾಗಾಗಿ ಈಗ ಇದನ್ನು ಹುರಿದಿರೋ ಅಂಥ ಏನು ಮಸಾಲೆ ಇದೆಯಲ್ಲ, ಕೊತ್ತಂಬರಿ, ಜೀರಿಗೆ ಮತ್ತು ಕಾಳುಮೆಣಸು, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸತಿ ರುಬ್ಕೋಬೇಕು. ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೀಟ್ರೋಟ್ನ ಹಾಕ್ಕೊಂಡು ಅದಕ್ಕೆ ಹುಣಸೆಹಣ್ಣು ಈಗಲೇ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಈ ಹಂತದಲ್ಲೇ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಬೀಟ್ರೋಟ್ ಬೇಯಿಸಿದ್ನಲ್ಲ, ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ರುಬ್ಬಿರೋಂಥ ಏನು ಬೀಟ್ರೋಟ್ ಏನು ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡೆ, ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ತೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ನಂತರ ಅರಿಶಿನ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಬೆಲ್ಲ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಅದೊಂಥರ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕಷ್ಟೇ. ಬೀಟ್ರೂಟು ಕೂಡ ಸಿಹಿ ಇರುತ್ತೆ. ನಂತರ ಮುದ್ದೆ ಹಿಂಗೆ ಹಾಕ್ಕೊಳ್ಳೋರು ನೀರಲ್ಲಿ ಕಲಿಸ್ಬಿಟ್ಟು ಈ ಹಂತದಲ್ಲೇ ಹಾಕ್ಕೊಳ್ಳಿ. ಪುಡಿ ಹಿಂಗೆ ಹಾಕ್ಕೊಳ್ಳೋರು ಆಮೇಲೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಯಾವಾಗ ಹಾಕ್ಕೋಬೇಕಂತ. ಇವಾಗ ಇದಕ್ಕೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು. ನನಗೆ ಇಲ್ಲಿ ನೀರು ಕಮ್ಮಿ ಅನಿಸ್ತು, ಯಾಕೆಂದರೆ ತುಂಬ ರಸಮ್ ಅಂತಂದರೆ ಸ್ವಲ್ಪ ತೆಳುವಾಗಿ ನೀರಾಗಿ ಇದ್ರೇ ಚೆನ್ನಾಗಿರುತ್ತೆ. ಊಟಕ್ಕೂ ಕೂಡ ಅಷ್ಟೇ, ಕುಡಿಯೋಕ್ಕೂ ಕೂಡ ಅಷ್ಟೇ, ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬೇಕು. ನಾನು ಆ್ಯಕ್ಚುಲಿ ರುಬ್ಬೇಕಾದ್ರೇ ಹಾಕಬೇಕಿತ್ತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನಗೆ ಹಾಕಕ್ಕೆ ಮರ್ತೋಯ್ತದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಕುದ್ದಾದಮೇಲೆ ತುಪ್ಪದಲ್ಲಿ ನಾನು ಒಗ್ಗರಣೆ ಕೊಟ್ಟಿರೋದು ಬರೀ ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇಂಗು ಫಸ್ಟೇ ಹಾಕಿದ್ರಿಂದ. ನೀವು ಇಂಗನ್ನ ಪುಡಿ ಇಂಗು ಬಳಸೋರು ತುಪ್ಪದ ಒಗ್ಗರಣೆ, ಸಾಸಿವೆ ಒಗ್ಗರಣೆ ಕೊಡ್ತೀವಲ್ಲ ಆವಾಗ ಪುಡಿ ಇಂಗು ಬಳಸ್ಬೋದು. ಚೆನ್ನಾಗಿ ಕುದ್ರೆ ರಸಮ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಲರ್ ನೋಡಿ ಅಂತ ಎಷ್ಟು ಚೆನ್ನಾಗಿದೆ. ಶೀತ ಆಗಿದ್ದರೆ ಅಥವಾ ನಾಲ್ಗೆ ಕೆಟ್ಟಿದ್ರೆ ಈ ಥರ ರಸಮ್ ಮಾಡಿಕೊಂಡು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾನೀಗ ಸ್ಟವ್ ಆರಿಸಿದ್ದೀನಿ. ತುಂಬ ನೋಡಿ ಎಷ್ಟು ಕಲರ್ ನೋಡಿ ಹೆಂಗೆ ಚೆನ್ನಾಗಿದೆ. ನಾವು ಬೇರೆ ಏನು ಸಾರಿನ ಪುಡಿ ಆಗಲಿ ಏನೂ ಬಳಸಿಲ್ಲ, ಆದರೂ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಒಮ್ಮೆ ಈ ಥರ ಬೀಟ್ರೂಟ್ ತಂದಿದ್ದಾಗ ಅಥವಾ ಬೀಟ್ರೂಟ್ ತೊಗೊಂಬಂದು ಈ ಥರ ರಸಮ್ ಮಾಡಿ ಟ್ರೈ ಮಾಡಿ. ತುಂಬ ಬೇಗ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಬೀಟ್ರೂಟ್ ತಿನ್ನೋಕ್ಕೆ ಇಷ್ಟಪಡದಿರೋರು ಕೂಡ ಈ ಥರ ರಸಮ್ ಮಾಡಿದರೆ ಅವರು ತುಂಬ ಇಷ್ಟಪಡ್ತಾರೆ.
ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಇದಕ್ಕೆ ಜೀರಿಗೆ ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ಈಗ ವೆದರ್ ಚೇಂಜಿಗೆ ಶೀತ ಜ್ವರ ಬಂದಾಗಲೂ ಕೂಡ ತುಂಬ ಸಹಾಯ ಮಾಡುತ್ತೆ. ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿಯವರು ನಿಮ್ಮ ಮನೇಲಿ ಯಾರೆಲ್ಲ ಬೀಟ್ರೂಟ್ ತಿನ್ನಲ್ಲ ಅವ್ರು ಹೇಗೆ ರೆಸ್ಪಾಂಡ್ ಮಾಡಿದರು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರಸಮ್ನ ನಾವು ಲೋಟದಲ್ಲಿ ಹಾಕ್ಕೊಂಡು ಸೂಪ್ ಥರ ಕೂಡ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡ್ತೀರಲ್ಲ. ಈ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಅವರು ಕೂಡ ಟ್ರೈ ಮಾಡಲಿ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.